ಯಾರಾದ್ರೂ ಆಚೆ ಇದ್ದೀರಾ? ನಾನಿಲ್ಲಿ ಒಳಗ್ ಲಾಕ್ ಆಗಿದ್ದೀನಿ. ಯಾರಾದ್ರೂ ಆಚೆ ಇದ್ರೆ ಬಾಗ್ಲು ತೆಗೀರಿ ಪ್ಲೀಸ್. ರೂಮ್ ಇಂದ ಹೋಗ್ಬೇಕಾದ್ರೆ ಅಕ್ಕನಾದ್ರೂ ಬಾಗ್ಲೆ ತೆಗೆದು ಹೋಗ್ಬೇಕು ತಾನೆ. ಅಕ್ಕ ಬಾವನ್ ಒಟ್ಟಿಗೆ ನೋಡ್ಬೇಕು ಅಂತ ನಾನು ಎಷ್ಟು ಕನ್ಸ್ ಕಾಣ್ತಾ ಇದ್ದೀನಿ. ರೂಮಲ್ಲಿ ಲಾಕ್ ಮಾಡ್ಬಿಟ್ಟು ಹೋಗಿದ್ದಾರೆ. ಏನ್ ಮಾಡ್ಲಿ ಈಗ? ओम योपाम पुष्पम वेद पुष्पवान प्रजावाहन वजवान भवते चंद्रभवाम पुष्पम कुड़ी गुरुगळे कुरुगड़ी ಬಾಮೇಗ ಓಮಕ್ಕೆ ಯಾಕೆ ಇಷ್ಟೊಂದು ವೆರೈಟಿ ಐಟಮ್ಸ್ ಹಾಕಬೇಕು? ಹೆಂಗಿದ್ರು ಓಮ ಉರಿತಿದ್ಯಪ್ಪ, ಒಂಚೂರು ಎಣ್ಣೆ ತುಪ್ಪ ಉಯ್ದಿದ್ರೆ ಹಾಗೆ ಇರ್ತಿತ್ತು. ಮಗು, ಹೋಮಕ್ಕೆ ಇದನ್ನೆಲ್ಲ ಹಾಕೋ ಉದ್ದೇಶನೇ ಬೇರೆ. ಕ್ಷಮಿಸಿ ಗುರುಗಳೇ, ಗೊತ್ತಿಲ್ಲದೆ ಮಾತಾಡ್ಬಿಟ್ಟೆ. ಎಲ್ರಿಗೂ ಎಲ್ಲಾ ವಿಷಯಗಳು ಗೊತ್ತಿರೋಲ್ಲ. ಗೊತ್ತಿಲ್ಲದೆ ಇರೋದನ್ನ ತಿಳ್ಕೊಳ್ಳೋದ್ರೊಳಗೆ ಏನು ತಪ್ಪಿಲ್ಲ ಮಗು. ಎಷ್ಟೋ ಜನರಿಗೆ ಹೋಮದ ಮಹತ್ವನೇ ಗೊತ್ತಿರೋಲ್ಲ. ಹೋಮಕ್ಕೆ ಇದನ್ನೆಲ್ಲ ಅರ್ಪಣೆ ಮಾಡೋದು ನಮ್ಮ ಕೋಪ, ದುಃಖ, ಅಶಾಂತಿ, ಹೀಗೆ ಮನಸ್ಸಿನಲ್ಲಿರೋ ಕೆಟ್ಟದ್ದನ್ನೆಲ್ಲ ಅಗ್ನಿದೇವನಿಗೆ ಆಹುತಿ ಕೊಡ್ತೀವಿ ಅನ್ನೋ ಅರ್ಥದಲ್ಲಿ. ಪೂರ್ಣಾಹುತಿಗೆ ಹಾಕೋ ಪ್ರತಿಯೊಂದು ಸಾಮಗ್ರಿಗಳಲ್ಲೂ ಅದರದೇ ಆದಂತ ಅರ್ಥ ಇದೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಮಾಡೋ ಕೆಲಸ ಕಾರ್ಯಗಳೆಲ್ಲ ಹಾಗೆ ಪ್ರಜ್ವಲಿಸಬೇಕು ಅಂತ ಅರ್ಥ. ಅದಕ್ಕೆ ಒಳ್ಳೆ ಕಾರ್ಯಗಳು ಮಾಡುವಾಗ ಹೋಮ ಹವನಗಳನ್ನ ಮಾಡೋದು. ಹೋಮ ಮಾಡುವಾಗ ಶ್ರದ್ಧೆ ಭಕ್ತಿಗಳಿಂದ ಹೋಮದ ಕಡೆಗೆ ನಮ್ಮ ಗಮನ ಇರಬೇಕು. ಹಾಗೆ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಏಕಾಗ್ರತೆ ಹೆಚ್ಚಾಗುತ್ತೆ. ಅನೇಕ ಗೊಂದಲಗಳನ್ನ ನಿವಾರಣೆ ಮಾಡೋ ಶಕ್ತಿ ನಮ್ಮ ಮನಸ್ಸಿಗೆ ಬರುತ್ತೆ. ಅಷ್ಟು ಮಾತ್ರ ಅಲ್ಲ, ಪೂರ್ಣಾಹುತಿಗೆ ನಾವು ಹಾಕೋ ಔಷಧಿ ಗುಣಗಳಿರುವಂಥ ವಸ್ತುಗಳು ಹುರಿದ್ರೆ ಅದರ ಹೊಗೆಯಿಂದ ವಾತಾವರಣದಲ್ಲಿರೋ ಕ್ರಿಮಿಕೀಟಗಳು ನಾಶವಾಗುತ್ತೆ. ಅದಕ್ಕೆ ನಮ್ಮ ಸಂಸ್ಕೃತಿನಲ್ಲಿ ಹೋಮ ಹವನಕ್ಕೆ ಅಷ್ಟು ಪ್ರಾಮುಖ್ಯತೆ ಇರೋದು. ಇಷ್ಟೆಲ್ಲ ದೊಡ್ಡ ದೊಡ್ಡ ವಿಚಾರಗಳು ನನ್ಗೆ ಗೊತ್ತಿರಲಿಲ್ಲ ಗುರುಗಳೇ, ಕ್ಷಮಿಸಿ. ಏನ್ ಮಾಡೋಕ್ಕಾಗತ್ತಪ್ಪ, ಈಗ ಪ್ರಪಂಚನೇ ಹಾಗೆ ನಡೀತಾ ಇರೋದು. ನಾವು ಬದುಕ್ತೀವಿ, ಆದರೆ ಬದುಕಿನ ಅರ್ಥನೇ ಗೊತ್ತಿರೋಲ್ಲ.
ಪರಿಸ್ಥಿತಿಗಳಿಗೆ ಕಾರಣಗಳಿಗೆ ಕಟ್ಟಿಬಿದ್ದು ಬದುಕು ಸಾಗಿಸ್ತಾ ಇರ್ತೀವಿ ಅಷ್ಟೇ. श्रीनिवासाय ते नमः। ಆಚೆ ಹೋಗ್ಬೇಕಾದ್ರೆ ಅಕ್ಕನಾದ್ರೂ ಬಾಗ್ಲು ತೆಗೆದು ಹೋಗ್ಬೇಕು ತಾನೆ. ಲಾಕ್ ಮಾಡ್ಬಿಟ್ಟು ಹೋಗಿದ್ದಾಳೆ. ಏನ್ ಮಾಡ್ಲಿ ಈಗ? ಮೊಬೈಲ್ ಏನೋ ಇದೆ, ಆದ್ರೆ ಯಾರಿಗೆ ಕಾಲ್ ಮಾಡ್ಲಿ? ಅಮ್ಮನಿಗೆ ಕಾಲ್ ಮಾಡಿದ್ರೆ ನಾನು ಇಲ್ಲಿ ಬಂದಿರೋ ವಿಷಯ ಗೊತ್ತಾಗಿ ದೊಡ್ಡ ಗಲಾಟೆನೆ ಮಾಡ್ಬಿಡ್ತಾರೆ. ಹುಡುಗರಿಗೆ ಕಾಲ್ ಮಾಡಿದ್ರೆ ಅವ್ರು ಇಲ್ಲಿಗೆ ಬರೋದಕ್ಕೆ ಟೈಮ್ ಆಗುತ್ತೆ. ಸುಧಾಕ, ಅವ್ರ ನಂಬರೇ ನನ್ನ ಹತ್ರ ಇಲ್ಲ. ಏನ್ ಮಾಡ್ಲಿ? ಅಕ್ಕಂಗೆ ಕಾಲ್ ಮಾಡ್ಬೇಕು. कल्याणाद्भुतगात्रायां कामिदा तत्प्रदायिने श्रीमद्वेङ्कटनाथायां श्रीनिवासाय मङ्गलम् मङ्गलं कौसलेन्द्राय महनीयगुणात्मने चक्रवर्तितनूजाय सार्वभौमाय मङ्गलम् वेदान्तवेद्याय मेघश्यामलमूर्तये हंसान्मोहनरूपाय पुण्यश्लोकाय मङ्गलम् श्रीगुरुभ्यो नमः।
ಮದುವೆ ನಿಶ್ಚಯವಾಗಿರ್ತಕ್ಕಂತಹ ವಧುವರರು ಬಂದು ಶ್ರೀಸ್ವಾಮಿ ಅವರಿಗೆ ಪುಷ್ಪಾಭಿಷೇಕ ಓಂ ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವಾನ್ ಪಶುವಾನ್ ಭವತೆ. ದಿವ್ಯಾ, ವಾವ್ ಬಾಲಾ, ವಾವ್, ಅದ್ಭುತವಾಗಿ ಪ್ಲಾನ್ ಮಾಡಿದ್ಯಾ. ಅನುಮಾನ ಅನ್ನೋದು ಸ್ಲೋ ಪಾಯ್ಸನ್ ಇದ್ದ ಹಾಗೆ ನಿಧಾನವಾಗಿ ಏರ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಯಾ ಏನ್ ಏರಿದ್ರೆ ಏನು, ಏನ್ ಇಳಿದ್ರೆ ಏನು, ನಾನು ಮಾತ್ರ ಅಳಬೇಕಾಗಿದೆ. ಯಾಕ್ ಬಾಲಾ, ಈಗ ಅಳುವಂತದ್ದು ಏನಾಯ್ತು? ಇನ್ನೇನಾಗ್ಬೇಕು ಮೇಡಮ್, ನನ್ನ ಹುಡುಗಿನ ಯಾವೊಂದ್ಸತ ನಿಂತ್ಕೊಂಡು ಪೂಜೆ ಮಾಡ್ತಿದ್ರೆ ಹೊಟ್ಟೆ ಉರಿಯಲ್ವಾ? ಎಂಗೇಜ್ಮೆಂಟ್ ಆಗಿದೆ ಅನ್ನೋ ವಿಷಯನೇ ಸಹಿಸ್ಕೊಂಡಿರೋನ್ಗೆ ಇದೆಲ್ಲ ದೊಡ್ಡದ ಹೇಳು. ಸಹಿಸ್ಕೊಂಡಿದೀನಿ ಅಂತ ಮಾತಾಡಿ ಹೇಳ್ಬೋದು ಮೇಡಮ್, ಆದ್ರೆ ನೋವು ಆಗ್ತಿರೋದು ನನ್ನ ಮನ್ಸಿಗೆ ಗೊತ್ತಾಗ್ತಿದೆ. ಈ ನೋವನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಹುಡುಗಿ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ಅವಳೇ ಈ ನೋವಿಗೆಲ್ಲ ಕಾರಣ. ನಂದು ಒಂದು ಜೀವನಾನ. ಬೇಜಾರಾಗ್ಬೇಡ ಬಾಲಾ, ಆ ದಿವ್ಯಾ ನಿನಗ್ ಸಿಗ್ಬೇಕು ಅಂತ ತಾನೇ ನಾವ್ ಇಷ್ಟೊಂದೆಲ್ಲ ಕಷ್ಟಪಟ್ಟು ಪ್ಲಾನ್ ಮಾಡ್ತಿರೋದು. ದಿವ್ಯಾ ನನಗ್ ಸಿಗ್ಬೇಕು ಅನ್ನೋದಕ್ಕಿಂತ ದಿವ್ಯಾ ನಿಮ್ ಮನೆಗ್ ಸೊಸೆಯಾಗಿ ಬರಬಾರ್ದು ಅನ್ನೋದು ಇಲ್ಲಿ ನಿಮಗ್ ಮುಖ್ಯ. ದಿವ್ಯನ್ ಹಿಂಗ್ ನೋಡೋ ಬದಲು ನೇರವಾಗಿ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡ್ಕೊಂಡು ತಾಳಿ ಕಟ್ಬಿಡೋಣ ಅನ್ಸುತ್ತೆ. ಬಾಲಾ, ಏನ್ ಹೇಳ್ತಿದ್ಯಾ? ತಪ್ಪು ಬಿಡ್ತು ಅನ್ನೋ. ತಪ್ಪು ಮಾಡಿದ್ರು 4 ಜನ ಒಪ್ಪೋ ರೀತಿ ಮಾಡ್ಬೇಕು ಬಾಲಾ. ಅವಳ ಕುತ್ತಿಗೆಗೆ ತಾಳಿ ಕಟ್ಟೋನು ನೀನೆ, ಆದ್ರೆ ಅದಕ್ಕೆಲ್ಲ ಮುಹೂರ್ತ ಕೂಡ್ ಬರ್ಬೇಕಲ್ವಾ? ಅಲ್ಲಿವರೆಗೂ ದುಡ್ಕಕ್ ಹೋಗ್ಬಾರ್ದು ಬಾಲಾ. ನಮ್ಮ ಮನೆಯವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ನೀನ್ ಅವಳನ್ನ ಕಿಡ್ನಾಪ್ ಮಾಡಿದ ನೆಕ್ಸ್ಟ್ ಸೆಕೆಂಡ್ ಅಲ್ಲೇ ನಿನ್ನ ಕಂಬಿ ಹಿಂದೆ ನಿಲ್ಲಿಸ್ತಾರೆ. ಆಮೇಲೆ ನೀನು ನಾನು ಕೊಟ್ಟಿರೋ ದುಡ್ಡನ್ನ ಎಣಿಸ್ಕೊಂಡು ಕುತ್ಕೊಳ್ಳೋದ್ರ ಬದಲು ಕಂಬಿ ಹಿಂದೆ 1 2 3 4 ಅಂತ ಕಂಬಿ ಎಣಿಸ್ಕೊಂಡು ಕುತ್ಕೋಬೇಕಾಗತ್ತೆ. ಬಾಲಾ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಿ ಹ್ಯಾವ್ ಟು ಟೇಕ್ ಇಟ್. ಯು ಸಿ,
కడు రమణీయం శ్రీ వెంకటేశ్వర కళ్యాణం. ಮಾನವರಾದರೆ ಮಾಂಗಲ್ಯ ಧಾರಣೆಯನ್ನು ಮಾಡಬೇಕಾದ್ರೆ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಅಂತ ಹೇಳ್ತಾರೆ. ಈ ಮಾಂಗಲ್ಯ ಧಾರಣೆಯನ್ನು ನಾನು ಎಲ್ಲರ ಸಾಕ್ಷೀಭೂತವಾಗಿ ಮಾಂಗಲ್ಯ ಧಾರಣೆಯನ್ನು ಮಾಡ್ತೇನೆ, ನನ್ನ ಜೀವನ ಚೆನ್ನಾಗಿರಲಿ ಅಂತೇಳಿ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾರೆ. ಆದರೆ ಇಲ್ಲಿ ಸಾಕ್ಷಾತ್ ಶ್ರೀನಿವಾಸ ಸ್ವಾಮಿಯವರು ಹೇಳ್ತಾ ಇದ್ದಾರೆ, ನಾನು ಮಾಂಗಲ್ಯವನ್ನು ಧಾರಣೆಯನ್ನು ಮಾಡ್ತೇನೆ ಜಗಜ್ಜೀವನ ಹೇತುನ, ಎಲ್ಲ ಜಗತ್ತಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಅಂತೇಳಿ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ತಿರು ಕಲ್ಯಾಣೋತ್ಸವವನ್ನು ಮಾಡ್ತಾ ಇದ್ದಾರೆ. ತಿರು ಕಲ್ಯಾಣೋತ್ಸವ ಅಂತಂದ್ರೆ ಮತ್ತೆ ಮತ್ತೆ ಮದುವೆ ಮಹಾಲಕ್ಷ್ಮಿಯನ್ನ ಒರೆಸೋದಕ್ಕೋಸ್ಕರ ಮತ್ತೆ ಜಗತ್ತಿಗೆ ಕಲ್ಯಾಣವಾಗಲಿ ಅಂತ ಹೇಳ್ಬಿಟ್ಟು ಪರಮಾತ್ಮ ಮಾಂಗಲ್ಯ ಧಾರಣೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರಿಗೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಕಲ್ಯಾಣವಾಗಲಿ 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 ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ ಗೋವಿಂದ. ಗಟ್ಟಿ ಮೇಳ ಗಟ್ಟಿ ಮೇಳ ಗಟ್ಟಿ ಮೇಳ.